Okay, so what is the problem given here? At 300 Kelvin, 36 gram of glucose present in a liter of its solution has an osmotic pressure of 4.98 bar. If the osmotic pressure of the solution is 1.52 bars at the same temperature, what would be its concentration? Okay, what would be its concentration? Concentration ಅಂದಾಗ ಯಾವ ಟರ್ಮ್ ಕಂಡುಹಿಡಿಯಬೇಕು ನಾವಿಲ್ಲಿ? So what is the formula? Osmotic pressure phi is equal to what? What is the formula? WBRT by ST. So ಅದಕ್ಕಿಂತ ಮುಂಚೆ ಒಂದು ಫಾರ್ಮುಲಾ ಡಿರೈವ್ ಮಾಡಿದ್ವಲ್ಲ ನಾವು. Phi is equal to NBMR. MRT ಅಂತ ಇದೆ ಅಲ್ವಾ? Phi is equal to MRT. ಈ ಫಾರ್ಮುಲಾ ಇದೆಯಾ? Yes, sir. Yes. So ಈಗ ಇದರಲ್ಲಿ ನಮಗೆ ಏನೆಲ್ಲ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೊಳ್ಳಿ. What all is given? So pi ಕೊಟ್ಟಿದ್ದಾರಲ್ವಾ? 36 grams present in a liter of solution as osmotic pressure. So pi is given, that is 4.98 bar, and ಏನು ಕೊಟ್ಟಿದ್ದಾರೆ? ಸೊ ಎರಡು ಪ್ರೆಷರ್ ಇದೆಯಾ ಇಲ್ಲಿ ಅಲ್ವಾ? ಸೊ ಹಾಗಾದ್ರೆ ಒಂದನ್ನ pi 1 ಅಂತ ತಗೊಳ್ಳಿ, ಇನ್ನೊಂದನ್ನ pi 2 ಅಂತ ತಗೊಳ್ಳಿ. pi 2 ಎಷ್ಟಿದೆ? 1.52 ಬಾರ್ ಪ್ರೆಷರ್. ಓಕೆ. ಸೊ ನೆಕ್ಸ್ಟ್ ಟೆಂಪರೇಚರ್ ಕೊಟ್ಟಿದ್ದಾರೆ. ಟೆಂಪರೇಚರ್ ಎಷ್ಟು ಕೊಟ್ಟಿದ್ದಾರೆ? 300 ಕೆಲ್ವಿನ್, ದಟ್ ಇಸ್ T is equal to 300 ಕೆಲ್ವಿನ್. ಓಕೆ, ಇಲ್ಲಿ ನೋಡಿ ಹೇಳಿದ್ದಾರೆ ಸೇಮ್ ಟೆಂಪರೇಚರ್ ಅಂತ. ಇಸ್ ದಟ್ ಕ್ಲಿಯರ್? ಓಕೆ, ಸೇಮ್ ಟೆಂಪರೇಚರ್ ಅಂತ ಹೇಳಿದ್ರಿಂದ ನೀವು ಎರಡಕ್ಕೂ ಒಂದೇ ಟೆಂಪರೇಚರ್, pi 1 ಗೂ ಅದೇ ಟೆಂಪರೇಚರ್, pi 2 ಅದಕ್ಕೂ pi 2 ಗೂ ಅದೇ ಟೆಂಪರೇಚರ್ ಇರುತ್ತೆ. 36 grams of glucose present in a liter of solution as an osmotic pressure. The osmotic pressure of the solution is 1.52. ಅಂದ್ರೆ ಈಗ 36 grams glucose ಅಂದ್ರೆ you can find the molarity of that, I guess. ಅಲ್ವಾ? So W ಫಾರ್ಮುಲಾ ಏನ್ ಬರುತ್ತೆ ಅದ್ರದ್ದು? ಅಲ್ವಾ? ಓಕೆ, ಸೊ ಇದು 1 ಲೀಟರ್ ಅಲ್ವಾ? ಸೊ ಇದು ಕ್ಯಾನ್ಸಲ್ ಆಗುತ್ತೆ ತಾನೆ? ಸೊ WB ಎಷ್ಟು? 36 ಗ್ರಾಮ್. ಮೊಲಾರಿಟಿ ಆಫ್ ಗ್ಲೂಕೋಸ್ ಎಷ್ಟಪ್ಪ? 180. 180. ಓಕೆ, ಸೊ therefore ಮೊಲಾರಿಟಿ ಎಷ್ಟು ಬಂತು? 0.2. 0.2 ಮೋಲಾರ್. ಓಕೆನಾ? ಇದು ಗೊತ್ತಾಗಿದ್ಯಾ? ಇಲ್ಲಿ 1000 ಬಗ್ಗೆ ಏನು ಕ್ಯಾನ್ಸಲ್ ಮಾಡಿದ್ದೀನಿ ಅಂತ. ಇಲ್ಲಿ ಇರೋದು ಲೀಟರ್ ಆಫ್ ಸೊಲ್ಯೂಷನ್ ಅಂದ್ರೆ ಅದು ಕೂಡ 1000 ml, ಮೇಲೂ ಕೂಡ 1000, ಸೊ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿಗೆ 0.2 ಮೋಲಾರ್ ಬಂತು. ಸೊ ನೆಕ್ಸ್ಟ್ ಇವಾಗ ನಾವೇನ್ ಮಾಡ್ಬೇಕು? ಎರಡು ಈಕ್ವೇಶನ್ ತಗೊಬೇಕು. ಒಂದು pi 1, ಇಲ್ಲೇನ್ ಮಾಡ್ಬೇಕು? pi 2. ಸೊ pi 2 is equal to MRT. ಸೊ R ಮತ್ತೆ T ಕಾನ್ಸ್ಟೆಂಟ್ ಇರುತ್ತಾ ಎರಡು ಕೇಸಲ್ಲೂ? ಸೊ ಎರಡು ಕೇಸಲ್ಲಿ ಕಾನ್ಸ್ಟೆಂಟ್. pi 1 ಗೆ 4.98 is equal to ಮೊಲಾರಿಟಿ ಸಿಕ್ಕಿದೆ 0.2 ಸಿಕ್ಕಿದೆ ಇಂಟು RT. ಈಕ್ವೇಶನ್ ಏನಿದು? 1. pi 2 ಗೆ 1.52 is equal to M ಗೊತ್ತಿಲ್ಲ, M ಹಂಗೆ ಇರಲಿ, RT. ಓಕೆ, ಈಕ್ವೇಶನ್ 2. ಓಕೆನಾ? ಸೊ ನಾವು ಡಿವೈಡಿಂಗ್ ಈಕ್ವೇಶನ್ 2 by 1. ಡಿವೈಡ್ ಈಕ್ವೇಶನ್ 2 by 1. 2 by 1 ಮಾಡಿ ನೋಡಿ ಏನ್ ಬರುತ್ತೆ? M ಸಿಗುತ್ತೆ ಅನ್ಕೋತೀನಿ ನಾನು. ಯು ವಿಲ್ ಗೆಟ್ M ವ್ಯಾಲ್ಯೂ.
ಎಷ್ಟು ಬರುತ್ತೆ ಚೆಕ್ ಮಾಡಿ ಹೇಳಿ ಎಷ್ಟು ಬರ್ಬೋದು. ಓಕೆ ಸೊ 0.0 ಎಷ್ಟು 0 ಬರ್ತಿದೆ ಪಾಯಿಂಟ್ ಆದ್ಮೇಲೆ ಒಂದೇನಾ ನೋಡಿ, 1 ಬರುತ್ತಾ 2 0 ಬರುತ್ತಾ ಚೆಕ್ ಮಾಡಿ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡಿ. ಒಂದೇ ಬರುತ್ತಾ? ಓಕೆ 0.061. ಓಕೆ ಸೊ 0.61 molar. Okay, so concentration ಸಿಕ್ತಾ ನಮಗೆ. So the concentration is going to be 0.061. So therefore the concentration of second solution is going to be 0.061 molar. Clear ಆಗಿದೆಯಾ? Yes, sir. So ಇದು osmotic pressure ಮೇಲೆ Yes, sir. 2 osmotic pressures are given. So ಇದನ್ನೆಲ್ಲ ನೀವು ನೋಟ್ಸ್ ಅಲ್ಲಿ ಹಾಕಿರ್ಬೇಕು, ಪ್ರಾಬ್ಲಮ್ಸ್ ಎಲ್ಲ. I'll clear this now. So next question ನೋಡೋಣ. So next question ನೋಡೋಣ. The solution of glucose in water is labeled as 10% weight by weight. What would be the molality and mole fraction of each component in the solution if the density of solution is 1.2 gram per ml? Then what shall be the molarity of the solution? So mole fraction ಕಂಡುಹಿಡಿಯಬೇಕು, molality ಕಂಡುಹಿಡಿಯಬೇಕು, density ಕೊಟ್ಟಿದ್ದಾರೆ, ಅದರಿಂದ molarity ಕಂಡುಹಿಡಿಯಬೇಕು. ಓಕೆ, ಸೊ ಮಾಡ್ಬೋದಾ? ನೀವು ಟ್ರೈ ಮಾಡ್ತೀರಾ? ಗಿವ್ ಎ ಟ್ರೈ. ನೆಕ್ಸ್ಟ್ ಮಾಡ್ತಾ ಹೋಗಿ, ಕಂಟಿನ್ಯೂ ಮಾಡ್ತಾ ಹೋಗಿ. Sir, mole fraction of glucose 0.01 ಬರುತ್ತೆ, ಮತ್ತೆ mole fraction of water 0.99 ಬರುತ್ತೆ.
ಓಕೆ. ಸೊ ಇಲ್ಲಿ n ಗ್ಲೂಕೋಸ್ ಸಿಗುತ್ತೆ. ನಮ್ಗೆ ಗೊತ್ತಿದೆ 10% weight by weight ಅಂದ್ರೆ ಇಷ್ಟು 10 ಗ್ರಾಮ್ ಗ್ಲೂಕೋಸ್ ಇನ್ 100 ಗ್ರಾಮ್ ಸೊಲ್ಯೂಷನ್ ಅಂತ. ನೆಕ್ಸ್ಟ್ 90 ಗ್ರಾಮ್ ವಾಟರ್ ಆಯ್ತು ಹಾಗಾದ್ರೆ. ಸೊ n ಗ್ಲೂಕೋಸ್ಗೆ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಗ್ಲೂಕೋಸ್ ಎಷ್ಟು 10/180 ಅಂದ್ರೆ weight given by molar mass. ಸೊ ಎಷ್ಟು ಬರುತ್ತೆ ವ್ಯಾಲ್ಯೂ ನೋಡ್ಕೊಳ್ಳಿ. ಮೊಲಾಲಿಟಿ ಫಾರ್ಮುಲಾ ಇದೆ, ಮೊಲಾಲಿಟಿ ಫಾರ್ಮುಲಾದಲ್ಲಿ ಎಲ್ಲ ಮೂರು ಸಿಕ್ಕಿದೆ ನಿಮ್ಗೆ, ಅದನ್ನ ಹಾಕಿ. ಸೊ ನೆಕ್ಸ್ಟ್ ಮೋಲ್ ಫ್ರಾಕ್ಷನ್ಗೆ ನಿಮ್ಗೆ ಆಲ್ರೆಡಿ ಮೋಲ್ಸ್ ಆಫ್ ಗ್ಲೂಕೋಸ್ ಸಿಕ್ಕಿದೆ, ಮೋಲ್ಸ್ ಆಫ್ ವಾಟರ್ ಫೈಂಡ್ ಔಟ್ ಮಾಡ್ಕೊಳ್ಳಿ, ಮೋಲ್ಸ್ ಆಫ್ ಗ್ಲೂಕೋಸ್ ಫೈಂಡ್ ಹಿಡಿದು ಅದನ್ನ 1 ಇಂದ ಮೈನಸ್ ಮಾಡಿ. ಓಕೆ. ಸೊ ನೆಕ್ಸ್ಟ್ ಲಾಸ್ಟ್ ಗೆ ನಮ್ಗಿರೋದು ಮೊಲಾರಿಟಿ. ಸೊ ಮೊಲಾರಿಟಿಗೆ ಏನ್ ಮಾಡ್ತೀರಾ, ಡೆನ್ಸಿಟಿ ಕೊಟ್ಟಿದ್ದಾರೆ. ಓಕೆ. ಸೊ ಡೆನ್ಸಿಟಿ ಏನ್ ಹೇಳಿದ್ರೆ 1.2 ಗ್ರಾಮ್ per ml ಅಂದ್ರೆ ಎಷ್ಟಾಗುತ್ತದು 100 ml ಗೆ ಅಲ್ವಾ. ಸೊ ಇಲ್ಲೇನ್ ಮಾಡ್ಬೇಕು, ಮೊಲಾರಿಟಿಗೆ ನಮ್ಗೆ ಫಾರ್ಮುಲಾ ಏನಿದೆ WB/MB ಇಂಟು 1000/V. ಓಕೆ. ನಿಮ್ಗೆ WB ಗೊತ್ತು, MB ಗೊತ್ತು, 1000 ಗೊತ್ತು. ಈಗ V ಎಷ್ಟು ಅಂತ ಬೇಕು. ಸೊ V ಎಷ್ಟಿಗೆ ಏನ್ ಮಾಡ್ತೀರಾ, ಡೆನ್ಸಿಟಿ ಮಾಸ್ ಬೈ ವಾಲ್ಯೂಮ್ ಫಾರ್ಮುಲಾ ಹಾಕಿ. ವಾಲ್ಯೂಮ್ ಬೇಕು, ಸೊ ವಾಲ್ಯೂಮ್ ಏನ್ ಮಾಡ್ತೀರಾ, ಡೆನ್ಸಿಟಿ ಬೈ ಮಾಸ್ ಹಾಕಿ. ಸೊ ಇದರಿಂದ ನಿಮ್ಗೆ ವಾಲ್ಯೂಮ್ ಸಿಗುತ್ತೆ, ವಾಲ್ಯೂಮ್ ಅಲ್ಲಿ ಹಾಕಿ ಇಲ್ಲಿ ಗೆಟ್ ಮಾಡಿ. ಮೊಲಾರಿಟಿ ಎಷ್ಟು ಬಂದಿದೆ ಈಗ, ಮಾಸ್ ಬೈ ಡೆನ್ಸಿಟಿ ಸರ್. ಸಾರಿ, ಮಾಸ್ ಬೈ ಡೆನ್ಸಿಟಿ. ಓಕೆ. ಮೊಲಾರಿಟಿ ಎಷ್ಟು ಬಂತು ಹಾಗಾದ್ರೆ ಈಗ, $1.2 ಗ್ರಾಮ್ per ml ಅಂದ್ರೆ ಅದು 100 ml ಗೆ ಅಂತ. ಅಂದ್ರೆ ವಾಲ್ಯೂಮ್ ಆಫ್ 100 ಗ್ರಾಮ್ ಆಫ್ ಸೊಲ್ಯೂಷನ್. ಓಕೆ. ಸೊ ಇಲ್ಲಿ ಮಾಸ್ ಎಷ್ಟು 100 ಗ್ರಾಮ್ ತಗೊಂಡಿರೋದು ನಾವು, ಡೆನ್ಸಿಟಿ ಎಷ್ಟು 1.2. ಇಲ್ಲಿ ನೋಡಿ ಎಷ್ಟು ಬರುತ್ತೆ, ಚೆಕ್ ಮಾಡಿ. 83.33 ml 0.66 ಬರುತ್ತೆ. ಅದು ಓಕೆ. 83 ಇದು ಬರುತ್ತೆ, ಇಲ್ಲಿ ml ಬರುತ್ತಲ್ವಾ, ಇಲ್ಲಿ 83.33 ml ಬರುತ್ತೆ. ಸೊ ಅದನ್ನ ಹಾಕಿದ್ರೆ ಮೊಲಾರಿಟಿ ಎಷ್ಟು ಬರುತ್ತೆ ನಿಮಗೆ, 0.67. ಓಕೆ. ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ಇಟ್. ಸಿಂಪಲ್ ಆಗಿದೆ. ಗೊತ್ತಾಗಿದ್ಯಾ? Yes sir. Clear this. So again another antifreeze solution is prepared from 2.6 gram of ethylene glycol. From what? Calculate molality, density ಕೊಟ್ಟಿದ್ದಾರೆ, then what will be the molality. Okay, so ಈ ಪ್ರಾಬ್ಲಮ್ ನೀವು ಹೋಮ್ವರ್ಕ್ ತಗೊಳ್ಳಿ. Again molarity and molality ನೇ ಕೇಳಿದ್ದಾರೆ. So you can take that problem as a homework. Okay, so problem note ಮಾಡ್ಕೊಳ್ಳಿ. An aqueous solution of 2% anolytic salt exerted pressure 7.004 bar. Normal boiling point of the solvent. What is the molar mass of solute? So read out the question.
So which this problem is related to this concept? Relative lowering of vapor pressure ಇದೆಯಲ್ಲ. Okay, so relative lowering of vapor pressure ಗೆ this problem is going to be okay. So X-ray solution of 2% non-volatile solute. Non-volatile solute. Exert pressure of 1.004 bar at the normal boiling point of the solvent. What is the molar mass of the solvent? At boiling point, ಇಲ್ಲಿ ಏನಾಗುತ್ತೆ? ನಮಗೆ ಫಸ್ಟ್ ಫಾರ್ಮುಲಾ ತಗೊಳ್ಳೋದಾದ್ರೆ ಫಾರ್ ರಿಲೇಟಿವ್ ಲೋರಿಂಗ್ ವೇಪರ್ ಪ್ರೆಷರ್ ಏನಿದೆ ಫಾರ್ಮುಲಾ ಏನ್ ಬರ್ಕೊಂಡಿದ್ದೀರಾ ನೀವು? Obviously PA naught minus P divided by PA naught is going to be equal to XB ಅಲ್ವಾ? So XB ನಮಗೆ ಸಿಕ್ಕಿದೆ WB MA by MB WA. ಇದು ಗೊತ್ತಿದೆ XB ವ್ಯಾಲ್ಯೂ ಸಿಕ್ಕಿರೋದು ನಮಗೆ ಹೇಗೆ ಬಂದಿದೆ ಅಂತ ಡಿರೈವೇಷನ್ ಮಾಡಿದೀವಿ ಅದು. So we'll take that WB MA divided by MB WA. Okay na? So ಇದಕ್ಕೆ you have to apply. Okay. So ಈಗ ಫಸ್ಟ್ ಆಫ್ ಆಲ್ PA ನಾಟ್ ಗೊತ್ತಾಗಬೇಕು. P ನಿಮ್ಗೆ ಆಲ್ರೆಡಿ ಸಿಕ್ಕಿದೆ. P ಇದೇನು ಪ್ರಾಬ್ಲಮ್ ಇಲ್ಲ ನಿಮ್ಗೆ. P ಎಷ್ಟು? 1.004 ಬಾರ್. ಓಕೆನಾ? P. So PA ನಾಟ್ ಬೇಕು. PA ನಾಟ್ ಏನ್ ಹೇಳಿದಾರೆ ನೋಡಿ, ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಸಾಲ್ವೆಂಟ್. ಓಕೆ, ಸೊ ಬಾಯ್ಲಿಂಗ್ ಪಾಯಿಂಟ್ ವೇಪರ್ ಪ್ರೆಷರ್ ಆಫ್ ಪ್ಯೂರ್ ವಾಟರ್. ಓಕೆ, ಸೊ ಸಾಲ್ವೆಂಟ್ ಅಂದಾಗ ಪ್ಯೂರ್ ವಾಟರ್ದು ವೇಪರ್ ಪ್ರೆಷರ್ ಎಷ್ಟು ಬರುತ್ತೆ? ಇಟ್ ವಿಲ್ ಬಿ ಈಕ್ವಲ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್, ದಟ್ ಈಸ್ 1 atm. ಗೊತ್ತಿದೆಯಾ ಅದು? STP ಕಂಡೀಷನ್ ಇದೆ. Yes sir. ಬಾಯ್ಲಿಂಗ್ ಪಾಯಿಂಟ್ ಏನು ವಾಟರ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿದಾಗ ಅದರ ವೇಪರ್ ಪ್ರೆಷರ್ 1 atm ಇರುತ್ತೆ. ಸೊ 1 atm is equal to 1.013 ಬಾರ್. ದಿಸ್ ಇಸ್ ಕನ್ವರ್ಷನ್. ಯಾಕಂದ್ರೆ ಇಲ್ಲಿ ನಮಗೆ ಬಾರಲ್ಲೇ ಕೊಟ್ಟಿರೋದು, you have to keep in that only. So 1 atm is equal to 1.013 ಬಾರ್. ಸೊ PA ನಾಟ್ ಟು P ಸಿಕ್ತು. WB ಗೆ ಬನ್ನಿ. ಸೊ WB ಏನಿದೆ ಇಲ್ಲಿ? 2%. 2% ಅಂದ್ರೆ 2 ಗ್ರಾಮ್ in 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಲ್ವಾ? ಸೊ ಹಾಗಾದ್ರೆ WB ಏನಾಯ್ತು ನಮ್ಗೆ? 2 ಗ್ರಾಮ್ WB. ಓಕೆ, ಮೋಲಾರ್ ಮಾಸ್ ಆಫ್ ಸಾಲಿಡ್ ಯಾವ ಮೋಲಾರ್ ಮಾಸು ಇಲ್ಲಿ? MA is ವಾಟರ್ದು. ಓಕೆನಾ? MB ಆದ್ರೆ ಸಾಲಿಡ್ ಇದು, MA ವಾಟರ್ದು. ಸೊ MA ನು ಗೊತ್ತಿದೆ ನಿಮ್ಗೆ 18 ಗ್ರಾಮ್ ವಾಟರ್ದು. ಓಕೆ, WA ನು ಗೊತ್ತಿದೆ 98 ಗ್ರಾಮ್ ಅಲ್ವಾ? 2 ಗ್ರಾಮ್ ಸಾಲಿಡ್ ಆದ್ರೆ ಇನ್ನುಳಿದ ಎಷ್ಟು? 98 ಗ್ರಾಮ್ WA. ಸೊ MB ಕಂಡುಹಿಡಿಬೇಕು. ಡೂ ಇಟ್ ಅಷ್ಟೇ. ಓಕೆ, ಆನ್ಸರ್ ಸಿಕ್ತಾ? 41.35 gram. So it is going to be 41.35. That is the MB value. 41.35. Okay. ಇದು 18 ಗ್ರಾಮ್ ಏನಿದೆ ಇದು ಮೋಲಾರ್ ಮಾಸ್ ಆಫ್ ವಾಟರ್ ಕಣಪ್ಪ, ME. ಓಕೆನಾ? ಇಲ್ಲಿ ನಾವು ಸಾಲ್ವೆಂಟ್ ತಗೊಂಡಿದೀವಲ್ಲ, ನಾರ್ಮಲ್ ಬಾಯ್ಲಿಂಗ್ ಆಫ್ ದ ಸಾಲ್ವೆಂಟ್. ಸೊ ದಿಸ್ ಇಸ್ ವಾಟರ್. ಓಕೆ, 100 ಗ್ರಾಮ್ ಆಫ್ ಸೊಲ್ಯೂಷನ್ ಅಂದಾಗ ಅದರಲ್ಲಿ ವಾಟರ್ ಇದೆ. ಸೊ ಆ ವಾಟರ್ ಏನಾಗುತ್ತೆ ನಮ್ಗೆ ಸಾಲ್ವೆಂಟ್ ಆಗುತ್ತೆ. MA ಇದು ಸಾಲ್ವೆಂಟ್ ಇದಲ್ವಾ ಮಾಸು, ಮೋಲಾರ್ ಮಾಸು, ಅದ್ರದ್ದು ತಗೊಂಡಿರೋದು 18 ಗ್ರಾಮ್ H2.
ಸೊ ಇದು ಆನ್ಸರ್ 41.35 ಗ್ರಾಮ್ ಯೂನಿಟ್. ಓಕೆ, ಅರ್ಥ ಆಗಿದೆ ಎಲ್ರಿಗೂ? ಏನೋ ಡೌಟ್ಸ್ ಇದೆ ಇದರಲ್ಲಿ? ನೋಡಿ, ಈ ಪ್ರಾಬ್ಲಮ್ ನೀವೇ ಮಾಡ್ಬೋದು. Try doing this. This problem is simple one. Heptane and octane form an ideal solution at 3 cm vapor pressure of the two liquid components are 105.2 kPa and 46.8 kPa respectively. What will be the vapor pressure of a mixture of 26.0 gram heptane and 35 gram of octane? Right. Okay. So ಇಲ್ಲಿ ನಿಮಗೆ ಮೇಜರ್ ಆಗಿ ಏನು ಒಂದು 26 ಗ್ರಾಮ್ ಆಫ್ ಹೆಪ್ಟೇನ್ ಮತ್ತೆ 35 ಗ್ರಾಮ್ ಆಫ್ ಆಕ್ಟೇನ್ ಮಿಕ್ಸ್ ಮಾಡಿದಾಗ ವೇಪರ್ ಪ್ರೆಷರ್ ಎಷ್ಟು ಬರುತ್ತೆ ಅನ್ನೋದು ಗೊತ್ತಾಗ್ಬೇಕು ನಿಮಗೆ. ಓಕೆನಾ? ಸೊ ಇಲ್ಲಿ ಫಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಯಾವ ಟು ನೋ ದ ಮಾಲಿಕ್ಯುಲರ್ ಮಾಸ್ ಆಫ್ ಮೋಲಾರ್ ಮಾಸ್ ಆಫ್ ಹೆಪ್ಟೇನ್ ಅಂಡ್ ಆಕ್ಟೇನ್. ಇವೆರಡರದು ಮೋಲಾರ್ ಮಾಸ್ ಗೊತ್ತಾಗ್ಬೇಕು. ಓಕೆ, ಸೊ ಎರಡರದು ಮೋಲಾರ್ ಮಾಸ್ ಗೊತ್ತಾದ್ಮೇಲೆ then again you need to find ಮೋಲ್ ಫ್ರಾಕ್ಷನ್ ಕಂಡುಹಿಡಿಬೇಕು. ಯಾಕಂದ್ರೆ ನಮ್ಗೆ ಗೊತ್ತಿದೆ ಪ್ರೆಷರ್ ಪಾರ್ಷಿಯಲ್ ಪ್ರೆಷರ್ ಬೇಕು ಅಂದಾಗ ನಾವೇನ್ ಮಾಡ್ತೀವಿ, ಮೋಲ್ ಫ್ರಾಕ್ಷನ್ ಏನಿದೆ ಮೋಲ್ ಫ್ರಾಕ್ಷನ್ ಇಂಟು ಪ್ರೆಷರ್ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಪ್ರೆಷರ್ ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಅವರು. ಓಕೆ, ಸೊ ಮೋಲ್ ಫ್ರಾಕ್ಷನ್ ಆಫ್ 26 ಗ್ರಾಮ್ ಆಫ್ ಹೆಪ್ಟೇನ್ ಮತ್ತೆ ಮೋಲ್ ಫ್ರಾಕ್ಷನ್ ಆಫ್ 35 ಗ್ರಾಮ್ ಆಫ್ ಹೆಪ್ಟೇನ್ ನ ವಿತ್ ಪ್ರೆಷರ್ ಎಷ್ಟು ಕೊಟ್ಟಿದ್ದಾರೆ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿ, ದೆನ್ ಇಫ್ ಯು ಆಡ್ ಅಪ್ ದೋಸ್ ಟು ಯು ವಿಲ್ ಗೆಟ್ ಟೋಟಲ್ ಪ್ರೆಷರ್. ಓಕೆ, ಸೊ ಈಗ ಮೋಲಾರ್ ಮಾಸ್ ಆಫ್ ಹೆಪ್ಟೇನ್ ಎಷ್ಟು ಬಂದಿದೆ? 100. ಮೋಲಾರ್ ಮಾಸ್ ಆಫ್ ಹೆಪ್ಟೇನ್. ಹೆಪ್ಟೇನ್ ಫಾರ್ಮುಲಾ ಹೇಳಿ, ಎಷ್ಟು ಕಾರ್ಬನ್ ಇರುತ್ತೆ? C2H16. ಸಿ C2 ನ C7. ಓಕೆ, C7 H16 ಅಲ್ವಾ? C7 H16. ಅದೇ ರೀತಿ ಮೋಲಾರ್ ಮಾಸ್ ಆಫ್ ಆಕ್ಟೇನ್. ಮೋಲಾರ್ ಮಾಸ್ ಆಫ್ ಆಕ್ಟೇನ್ ಎಷ್ಟು? 114. C8 H18. ಓಕೆನಾ? ಸೊ ಒಂದು 100 ಗ್ರಾಮ್ ಯಾವ್ದದು? ಇದು 100 ಗ್ರಾಮ್ ಪರ್ ಮೋಲ್. ದಿಸ್ ಒನ್ 114 ಗ್ರಾಮ್ ಪರ್ ಮೋಲ್. ಓಕೆ, ಸೊ ಎರಡೂನು ನಂಬರ್ ಆಫ್ ಮೋಲ್ಸ್ ಕಂಡುಹಿಡಿಬೇಕು. ಇದೇನ್ ಮಾಡ್ತೀರಾ? ನಂಬರ್ ಆಫ್ ಮೋಲ್ಸ್ ಆಫ್ ಹೆಪ್ಟೇನ್, ನಂಬರ್ ಆಫ್ ಮೋಲ್ಸ್ ಆಫ್ ಆಕ್ಟೇನ್. ಸೊ ಹೆಪ್ಟೇನ್ ಎಷ್ಟು ಕೊಟ್ಟಿದ್ದಾರೆ? 26 ಗ್ರಾಮ್ ಕೊಟ್ಟಿದ್ದಾರೆ, ಡಿವೈಡ್ ಬೈ 100. ಆಕ್ಟೇನ್ ಎಷ್ಟು ಕೊಟ್ಟಿದ್ದಾರೆ? 35 ಗ್ರಾಮ್ ಕೊಟ್ಟಿದ್ದಾರೆ, ಡಿವೈಡ್ ಬೈ 114. ಎಷ್ಟು ಬಂದಿದೆ? ಹೆಪ್ಟೇನ್ 0.26 ತಾನೆ, 100 0.26. ಇದು 35 ಬೈ 114 ಎಷ್ಟು ಬಂದಿದೆ? 0.31. ಓಕೆ, ಸೊ ಇಷ್ಟು ಮೋಲ್ಸ್. ಇವೆರಡನ್ನು ಯೂಸ್ ಮಾಡ್ಕೊಂಡು ನೀವು ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್, ಮೋಲ್ ಫ್ರಾಕ್ಷನ್ ಆಫ್ ಆಕ್ಟೇನ್ ಕಂಡುಹಿಡಿಯಬೇಕು. ಎಷ್ಟು ಬಂದಿದೆ ಮೋಲ್ ಫ್ರಾಕ್ಷನ್ ಆಫ್ ಹೆಪ್ಟೇನ್? ಏನ್ ಮಾಡ್ತೀರಾ? 0.26 ಡಿವೈಡೆಡ್ ಬೈ 0.26 ಪ್ಲಸ್ 0.31 ಎಷ್ಟು ಬಂದಿದೆ? 0.46. 0.456. ಅದೇ ರೀತಿ ಆಕ್ಟೇನ್ದು 0.5. ಸೊ ಎರಡು ಸಿಕ್ತು.
So next ನಮಗೆ partial pressure of heptane. Partial pressure of heptane is equal to ಏನ್ ಮಾಡ್ತೀರಾ? Given pressure ಅಲ್ವಾ? Given pressure ಎಷ್ಟಿದೆ into mole fraction of heptane. Given pressure ಎಷ್ಟಿದೆ? 2145.2 ಇದು ಯಾವ್ದ್ರದ್ದು ಹೆಪ್ಟೇನ್ದು into mole fraction of heptane ಎಷ್ಟು 0.456. Similarly find for octane ಎಷ್ಟು ಬರುತ್ತೆ ಅವೆರಡನ್ನ ಆಡ್ ಮಾಡಿ P dash is equal to P heptane plus P octane ಎಷ್ಟು ಬರುತ್ತೆ just check how much you are going to get. 73.08. Okay, so 73.08 unit ಏನ KPA. low cost. So this is the total vapor pressure vapor pressure of the mixture of 26 gram of heptane ಮತ್ತೆ 35 gram of octane. So that is the total vapor pressure will be that much. ಗೊತ್ತಾಗಿದೆಯಾ? Yes, sir. Okay, good. Okay, so we'll move to the next one. Okay, ಇದನ್ನ ನೀವೇ ಮಾಡಿ ಈ ಪ್ರಾಬ್ಲಮ್. Take it as homework. Calculate the mass of non-volatile solid which should be dissolved in 100% gram of octane to reduce its vapor pressure to 80%. ಮಾಡ್ಸಿದ್ದೀನಿ ಈ ಪ್ರಾಬ್ಲಮ್ ನಾನು ಅಷ್ಟೇ. ಮಾಡ್ಸಿಲ್ವಾ? ಅದಕ್ಕಾಗಿ ತಗೊಳ್ಳಿ. ಪ್ರಾಬ್ಲಮ್ ಬರ್ಕೊಳ್ಳಿ. 2.0 gram of benzoic acid, 2.0 gram of benzoic acid dissolved in 25 gram of benzene shows a depression in freezing point. Shows depression in freezing point equal to 1.62 K. Molar depression constant for benzene is 4.9 kg per mole. What is the percentage? What is the percentage association? What is the percentage association of the acid if it forms a dimer in solution. Forms a dimer in solution.
Okay, so this is the problem we have. So need a problem ಬರ್ಕೊಳ್ಳಿ first. So now benzoic acid is given. So molar mass of benzoic acid is molar mass of benzoic acid is C6H5COOH will come around 122 gram per mole. So it is related to depression in freezing point. So depression in freezing point again, they are given MB is equal to 1000 KF into WB whole thing divided by WA into delta TF. Okay, ಇದು actual formula ಇರೋದು ನಮಗೆ ಯಾವುದಕ್ಕೆ depression in freezing point ಗೆ. So since ಅಲ್ಲಿ ಕ್ವಶನ್ ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, what is the percentage of association of the acid if it is forms a dimer in solution? The percentage of association dissociation ಅಂದಾಗ we are going to implement I factor here, I Van't-Hoff factor. Okay, so ಇದರಲ್ಲಿ ನಮಗೆ molar mass ಗೊತ್ತಾಗಿದೆ 122 gram, we know it, solid. So that is equal to I into 1000 into, so KF value ಕೊಟ್ಟಿದ್ದಾರೆ 4.9, you can see that 4.9 into WB is 2 gram benzoic acid, so 2 whole thing divided by WA, ಅದು benzene 25 gram of benzene, that is solvent, into freezing point equal to, that is delta TF, the depression in freezing point is equal to 1.62. So this to solve madadre you will get I is equal to, so just tell me how much the value is I is equal to now. So I is equal to 0.50. So 0.50 I anta bandre, whether it is going association or dissociation. Association. So I less than 1 is alva, so aವಾಗ ಅದು association ಆಗುತ್ತೆ 0.50. ಸೊ ಅಲ್ಲಿ ಇನ್ನೊಂದು ಕೇಳಿದಾರೆ ಅವರು, ಪರ್ಸೆಂಟೇಜ್ ಆಫ್ ಅಸೋಸಿಯೇಷನ್ ಅಂತ ಕೇಳಿದಾರೆ, ಪರ್ಸೆಂಟೇಜ್ ಕಂಡುಹಿಡಿಬೇಕು. ಓಕೆ, ಸೊ ಇಲ್ಲಿ ನಮ್ಗೆ ಗೊತ್ತಿದೆ C6H5COOH, ಓಕೆನಾ. ಸೊ ಇದು ಏನಾಗುತ್ತೆ ನಮ್ಗೆ ಡೈಮರ್ ಆಗಿ ಫಾರ್ಮೇಶನ್ ಆಗುತ್ತೆ ಇಲ್ಲಿ. ಸೊ ಡೈಮರ್ ನಿಮ್ಗೆ ಗೊತ್ತಿದೆ C6H5 C ಡಬಲ್ ಬಾಂಡ್ OH ಮತ್ತೆ ಇನ್ನೊಂದು ಡಬಲ್ ಬಾಂಡ್ O ಇಲ್ಲಿ ಬಂದ್ರೆ OH ಇಲ್ಲಿ ಬರುತ್ತೆ. ಸೊ ಅದೊಂದು ಡೈಮರ್ ಫಾರ್ಮೇಶನ್ ಆಗುತ್ತೆ. ಓಕೆ, ಸೊ if alpha is degree of dissociation, alpha is degree of dissociation or association. So alpha is degree of association, then initially this one is 1 and this will be 0, and the final ಏನಾಗಿರ್ತಿದ್ದು 1 minus alpha ಆದ್ರೆ this will be ಏನಾಗುತ್ತೆ ಈ ವ್ಯಾಲ್ಯೂ, what will be this one, alpha by 2 ತಾನೆ. yes or no? ಅದು ಹೇಗೆ ತಗೊಂಡ್ರೆ ಅರ್ಥ ಆಗಲ್ಲ. ಯಾವ್ದಪ್ಪ? ಆಲ್ಫಾ ವ್ಯಾಲ್ಯೂ
ಆಲ್ಫಾಗಲ್ಲಿನ ಅಂದ್ರೆ ಈಗ ನೋಡಿ ಇಲ್ಲಿ ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ 1 ಇದೆ ಅಲ್ವಾ ಸೊ ಅದು 1 ಓಕೆನಾ ಇನಿಷಿಯಲ್ ಆಗಿದ್ದು ಈ ಕಡೆ ಕಾನ್ಸಂಟ್ರೇಷನ್ 1 ಇತ್ತು ಇನ್ನು ಈ ಕಡೆ ಪ್ರಾಡಕ್ಟ್ ಫಾರ್ಮೇಶನ್ ಆಗಿಲ್ಲ ಇಲ್ಲಿ ಅದಕ್ಕೆ 0 ಬರೆದಿದ್ದೀನಿ ಓಕೆನಾ ನೆಕ್ಸ್ಟ್ ಏನಾಯ್ತು ಇದರಲ್ಲಿ ಇರೋ ಕೆಲವೊಂದು ಅಮೌಂಟ್ ಏನಾಗ್ತಿದೆ ಪ್ರಾಡಕ್ಟ್ ಆಗ್ತಿದೆ ಅದನ್ನ 1 ಮೈನಸ್ ಆಲ್ಫಾ ಅಂತ ತೋರಿಸ್ತೀನಿ ಓಕೆ ಇಲ್ಲಿ ಏನಾಗ್ತಿದೆ ಪ್ರಾಡಕ್ಟ್ ಆಗೋ ಜಾಗದಲ್ಲಿ ಅವು ಡೈಮರ್ ಆಗ್ತಿದೆ ಸೊ ಎರಡು ಇದ್ದಿದ್ದು ಏನಾಗ್ತಿದೆ ಒಂದ್ ಆಗ್ತಿರಂಗ್ ಲೆಕ್ಕ ಸೊ ಏನ್ ಮಾಡಿದೆ ಅದನ್ನ ಆಫ್ ಮಾಡ್ತಾ ಇದ್ದೀನಿ ಎರಡು ಇರೋದು ಒಂದಾಗೋದಂದ್ರೆ ಆಫ್ ಅದನ್ನ ಆಫ್ ಬೈ ಆಲ್ಫಾ ಬೈ 2 ಸೊ ಆಲ್ಫಾ ಏನಿದೆ ಅದು ಡಿಗ್ರಿ ಆಫ್ ಡಿಸೋಸಿಯೇಷನ್ ಗೊತ್ತಾಗ್ತಿದ್ಯಾ ನಾವು ಕೆಮಿಕಲ್ ಈಕ್ವಿಲಿಬ್ರಿಯಂ ಮಾಡಿದೀವಿ ಓಕೆ therefore I is equal to ಏನಾಗುತ್ತೆ ಎರಡನ್ನು ಸಮ್ ಮಾಡ್ತೀವಿ 1 minus alpha plus alpha by 2 okay so you alpha ನ ಕಾಮನ್ ಆಗಿ ತೆಗೆದ್ರೆ ಏನಾಗುತ್ತೆ ಇಲ್ಲಿ what happens if we take alpha as common here 1 minus alpha by 2. 1 minus alpha by 2 ಆಗುತ್ತಾ okay can we take minus alpha as a common minus alpha common ತೆಗೆದ್ರೆ ಏನಾಗುತ್ತೆ ಏನ್ ಬರುತ್ತೆ what are you going to get here 1 plus alpha by 2 ಬರುತ್ತಾ I is equal to okay so next keep alpha by 2 there only so therefore alpha by 2 is equal to 1 minus I so you know I how much 0.5 ಇದೆ ಅಲ್ವಾ I okay na so alpha by 2 is equal to 0.5 so therefore alpha is equal to how much 1 alpha is equal to 1 ಬರುತ್ತಾ ಓಕೆ ಸೊ ಯಾವಾಗ ಆಲ್ಫಾ ಇಸ್ ಈಕ್ವಲ್ ಟು 1 ಆಗುತ್ತೆ ನೀವು ಹೇಳ್ಬೋದಾ ನನಗೆ ನಾವು ಅಲ್ಲಿ ಓದಿದೀವಿ ಆಲ್ಫಾ ಲೆಸ್ ದೆನ್ 1 ಆಲ್ಫಾ ಗ್ರೇಟರ್ ದೆನ್ ಆಲ್ಫಾ ಇಸ್ ಈಕ್ವಲ್ ಟು 1 doesn't dissociate or Association or association. ಅಲ್ಲ ಅದು ಇದು ಇದರಲ್ಲಿ ಇದರ ಅಸೋಸಿಯೇಷನ್ ಆರ್ ಡಿಸೋಸಿಯೇಷನ್ ಅಂತ ಬರುತ್ತೆ ಇದು I is equal to 1 ಆದಾಗ ಅದು ಬರೋದು ಐದರ್ ಡಿಸೋಸಿಯೇಷನ್ ಆಲ್ಫಾ is equal to 1 ಆದಾಗ ಏನು it means 100% association ಅಂತ ಇದೆ ಯಾಕಂದ್ರೆ ಕಂಪ್ಲೀಟ್ ಅಸೋಸಿಯೇಷನ್ ಆಗ್ತಿದೆ ಕಂಪ್ಲೀಟ್ ಇಟ್ ಇಸ್ ಅಂಡರ್ಗೋಯಿಂಗ್ ಕಂಪ್ಲೀಟ್ ಅಸೋಸಿಯೇಷನ್ ಅಂತ ಕ್ಲಿಯರ್ ಆಗ್ತಿದ್ಯಾ ಓಕೆ so when it is undergoing complete association then alpha will be equal to 1 so ಇದರಿಂದ ನಮಗೆ ಏನು ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಏನು ಒಂದು ಬೆಂಜೋಯಿಕ್ ಆಸಿಡ್ ಇದೆ it is completely undergoing association ಅನ್ನೋದು ಗೊತ್ತಾಗುತ್ತೆ ಓಕೆ ಸೊ ಕಂಪ್ಲೀಟ್ ಅಸೋಸಿಯೇಷನ್ ಆಗಿ ಅದು ಡೈಮರ್ ಫಾರ್ಮೇಷನ್ ಮಾಡುತ್ತೆ is that clear so ಯಾವ ಕ್ವೆಶ್ಚನ್ ಸ್ಟಾಪ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ So 22nd ಆಗಿತ್ತು 23 24 ಹೋಮ್ವರ್ಕ್ ಕೊಟ್ಟಿದ್ದೆ 23 24 ಹೋಮ್ವರ್ಕ್ ಇತ್ತಾ ಓಕೆ ಸೊ 23 24 ಮಾಡಾಗಿದ್ಯಾ
23rd ಮಾಡಿ. 23rd ಮಾಡ್ಬೇಕಾ? ಓಕೆ. ಸೊ ಇಲ್ಲೇನ್ ಕೇಳಿದ್ರೆ the boiling point of benzene is 353.23 Kelvin and 1.80 gram of non-volatile solid was dissolved in 90 gram of benzene. The boiling point is raised to 354. Given that Kb for benzene ಕೊಟ್ಟಿದ್ದಾರೆ molar mass. Direct question ಇದೆಯಲ್ಲ? Yes, ಯಾರು ಆನ್ಸರ್ ಬಂದಿದೆ ಇದು? Sir, 58 gram per mole. ಎಸ್ ವೆರಿ ಗುಡ್. ಡೈರೆಕ್ಟ್ ಇದು ಏನ್ ಜಾಸ್ತಿ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ, ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಡೈರೆಕ್ಟ್ MB is equal to ಇದು ಯಾವ್ದಕ್ಕೆ ರಿಲೇಟೆಡ್? ಎಲಿವೇಶನ್ ಇನ್ ಬಾಯ್ಲಿಂಗ್ ಪಾಯಿಂಟ್ ಅಲ್ವಾ? ಸೊ MB is equal to 1000 into WB into KB something divided by delta TB into WA. ಕರೆಕ್ಟಾ? Yes, sir. Yeah. So WB ಎಷ್ಟು? 1.80 gram ತಾನೆ ಸಾಲಿಡ್. WA is 90 gram. KB ಕೊಟ್ಟಿದ್ದಾರೆ ಹಿಯರ್. ಡೆಲ್ಟಾ TB ಏನ್ ಮಾಡ್ತೀರಿ? ಇವೆರಡನ್ನು ಸಬ್ಟ್ರಾಕ್ಟ್ ಮಾಡಿ. 354.11 minus 353.23. That will give you delta TB. So ಎಲ್ಲಾನು ಅಪ್ಲೈ ಮಾಡಿ you'll get the MB value. ಓಕೆ, ಸಾಲ್ವ್ ಮಾಡಿ. 24th ಏನ್ ಬಂದಿದೆ? ಆಪ್ಷನ್ ಬಿ 2.25. 45 ಗ್ರಾಮ್ ethylene glycol. ಎಸ್, ಆಪ್ಷನ್ ಬಿ ಬರುತ್ತೆ. ದಟ್ ಈಸ್ 2.25. ಸೊ ಇದು ಯಾರಿಗಾದ್ರೂ ಮಾಡಿಸ್ಬೇಕಾ ಪ್ರಾಬ್ಲಮ್? ಯಾವ ಡೌಟ್ ಇನ್ ದ್ಯಾಟ್? ಎಸ್ ಸರ್. ಓಕೆ. Okay. So ಇಲ್ಲಿ 45 gram of ethylene glycol is mixed with 600 gram of water. Freezing point ಅಥವಾ ಡಿಪ್ರೆಷನ್ ಕೇಳಿದ್ದಾರೆ. That's again ನೀವು ಅದೇ ಫಾರ್ಮುಲಾ ಲೈಕ್ ಏನ್ ಫಾರ್ ಇದಕ್ಕೆ ಯೂಸ್ ಮಾಡಿದ್ರೆ ಅದೇ ರೀತಿ ನೀವು ಈ ಫಾರ್ಮುಲಾ ಡಿಪ್ರೆಷನ್ ಫ್ರೀಸಿಂಗ್ ಪಾಯಿಂಟ್ ಫಾರ್ಮುಲಾ ಯೂಸ್ ಮಾಡಬಹುದು. That is MB is equal to 1000 into KF into MB whole thing divided by delta delta TF ಇದೆಯಾ? delta TF ಕೊಟ್ಟಿಲ್ಲ. delta TF into MA. So this is W ಅಲ್ಲ? ಫಾರ್ಮುಲಾ ಕರೆಕ್ಟ್ ಇದೆ, ಚೆಕ್ ಮಾಡ್ತೀವಿ ಒಂದ್ಸಲ. Depression is freezing point. Okay. So here, what is given? KF ಕೊಟ್ಟಿದ್ದಾರಾ? No, they are not given the KF, right? Okay. Okay. So ಇಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಈಗ KF ಕೊಟ್ಟಿಲ್ಲ. ಯಾವುದು ಕೊಟ್ಟಿಲ್ಲ? For water it is not given. Okay. ಯಾಕಂದ್ರೆ ಇಲ್ಲಿ 600 ಗ್ರಾಮ್ ಆಫ್ ವಾಟರ್ ಅಂತ ಕೇಳಿದ್ರು. ಬಟ್ ಇದನ್ನ ನಾವು ನೆನ್ಪಿಟ್ಕೋಬೇಕಾಗುತ್ತೆ ಈ ಕೇಸಲ್ಲಿ. Okay, when they are not given, some of the things we need to remember. So KF ಇಲ್ಲಿ for this one will be 1.86. Okay, 1.86 kg per mole KF. Okay, KF for ಯಾವ್ದದು? ವಾಟರ್. ಅಂದ್ರೆ KF ಅಂದ್ರೆ ಇಲ್ಲಿ ಏನಾಯ್ತು? ಫ್ರೀಸಿಂಗ್ ಪಾಯಿಂಟ್. ಓಕೆ,
ಸೊ ಫ್ರೀಸಿಂಗ್ ಪಾಯಿಂಟ್ ಫಾರ್ ವಾಟರ್ ಅಲ್ಲಿ ಕೊಟ್ಟಿರ್ತಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ. ಮೊಲಾಲ್ ಎಲಿವೇಶನ್ ಕಾನ್ಸ್ಟೆಂಟ್ಗಳು ಮತ್ತು ಮೊಲಾಲ್ ಡಿಪ್ರೆಷನ್ ಕಾನ್ಸ್ಟೆಂಟ್ಗಳು ನೋಡಿ. ಬಾಯ್ಲಿಂಗ್ ಪಾಯಿಂಟ್ ಗೆ ಆದ್ರೆ ಎಲಿವೇಶನ್ ಬಾಯ್ಲಿಂಗ್ ಪಾಯಿಂಟ್ ಆದ್ರೆ ವಾಟರ್ಗೆ 0.52, ಇದಕ್ಕಾದ್ರೆ 1.86. ಸೊ ಅದನ್ನ ನೀವು ನೆನಪಿಟ್ಕೋಬೇಕಾಗುತ್ತೆ. ಓಕೆ, ಸೊ therefore ಇಲ್ಲಿ ನಿಮಗೆ 1000 into 1.86 into WA ಎಷ್ಟು ಕೊಟ್ಟಿದ್ದಾರೆ 45 ಗ್ರಾಮ್ ಆಫ್ ಈಥೇನ್. ಸೊ 45 whole thing divided by, okay. ಸೊ ಇನ್ನೊಂದು ಯಾವ್ದಿದೆ, MB ಗೊತ್ತಿದ್ಯಾ? MB ಎಷ್ಟು ಕೊಟ್ಟಿದ್ದಾರೆ? ಮೋಲಾರ್ ಮಾಸ್ ಆಫ್ ಇಥಿಲಿನ್ ಗ್ಲೈಕಾಲ್. ಇಥಿಲಿನ್ ಗ್ಲೈಕಾಲ್ದು ಮೋಲಾರ್ ಮಾಸ್ ಎಷ್ಟು ಬರುತ್ತೆ ನೋಡಿ. ಇದು ಮೋಲಾರ್ ಮಾಸ್ 62 grams. 62 ಬರುತ್ತಾ? ಓಕೆ, ಹಾಗಾದ್ರೆ ಡೆಲ್ಟಾ TF ಇಲ್ಲ ಹಾಕೊಳ್ಳಿ, MB ಇಲ್ಲ ಹಾಕೊಳ್ಳಿ. ಸೊ MB ಎಲ್ಲಿಗೆ ಬಂತು ಅಂದ್ರೆ, ಸೊ ದಿಸ್ ವಿಲ್ ಬಿ 62 ಗ್ರಾಮ್. ಓಕೆ, 62 ಇಂಟು WB ಎಷ್ಟಿದೆ 600. ಓಕೆ, ಸೊ ಇದನ್ನ ಸಾಲ್ವ್ ಮಾಡಿ ಅಷ್ಟೇ ಅಲ್ವಾ? ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ 2.25 ಬಸ್ ಬಂದಿ. ಗೊತ್ತಾಗಿದ್ಯಾ? ಗೊತ್ತಾಗಿದೆ ಎಲ್ರಿಗೂ? ಸೊ ಅದು ಡೈರೆಕ್ಟ್ ಫಾರ್ಮುಲಾಸ್ ಇಲ್ಲಿ ಇನ್ನೇನಿಲ್ಲ, ನೀವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡಿ, ಸ್ವಲ್ಪ ಕನ್ವರ್ಷನ್ಸ್ ಮಾಡ್ಬೇಕಷ್ಟೇ, ಚೇಂಜ್ ಮಾಡಿ ಮಾಡಿದ್ರೆ ಮುಗಿಯುತ್ತೆ. ಓಕೆ, ಅದೇ ರೀತಿ 25th ಪ್ರಾಬ್ಲಮ್ ನೋಡಿ ಮಾಡ್ಬೋದು ನೀವೇ. ಟ್ರೈ ಟು ಡೂ ದಿಸ್ 25 and 26 ಎರಡೂ ಮಾಡ್ಬೋದು ನೀವು. 25 and 26 both are going to be positive. Okay, so ಡೈರೆಕ್ಟ್ ಆಕ್ಚುಲಿ ನೋಡಿ ಈ ಒಂದು ಪ್ರಾಬ್ಲಮ್ಗಳನ್ನು ಕೂಡ ನಿಮ್ಗೆ ಲೈಕ್ ಮೇನ್ಸ್ ಪೇಪರ್, ಮೇನ್ಸ್ ಪೇಪರ್ ಬರುತ್ತೆ. ಸೊ ಇಲ್ಲಿ ಪ್ರಾಬ್ಲಮ್ಗಳಿಗೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ದೇನೆ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಈ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಆದಷ್ಟು ಕ್ಯಾಲ್ಕುಲೇಟರ್ನ ಯೂಸ್ ಮಾಡದೆ ಮಾಡಕ್ಕೆ ಟ್ರೈ ಮಾಡಿ. ಓಕೆ, ಸೊ ಅವಾಗ ನಿಮ್ಗೆ ಇನ್ನೂ ಸ್ವಲ್ಪ ಫಾಸ್ಟ್ನೆಸ್ ಬಂದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ನಿಮ್ಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಸಾಲ್ವಿಂಗ್ ಕ್ವಶನ್ಸ್ ಇದ್ದಾಗ ತುಂಬಾ ಈಸಿಯಾಗಿ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಕ್ವಶನ್ಸ್ ವಿಚ್ ಆರ್ ಫ್ರಮ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸ್ ಅಲ್ಲಿ. ಅದರಲ್ಲೂ ಬಂದಿದೆ. ಈಗ NCERT ಬೇಸಿಸ್ ಮೇಲೆ ತಗೊಂಡ್ರೆ NCERT ಕ್ವಶನ್ಸ್ ಇವೆಲ್ಲ. ಸೊ ಅಲ್ಲಿ ಈ ತರ ಪ್ರಾಬ್ಲಮ್ಸ್ ಗಳು ಇರುತ್ತೆ. ಸೊ ಅವಾಗ ನೀವು ಸಾಲ್ವ್ ಮಾಡಬೇಕು. ಸೊ ಅದಕ್ಕೆ ಈ ತರ ಪ್ರಾಬ್ಲಮ್ಸ್ ಗಳನ್ನ ತಗೊಳ್ಳಿ, ಸಾಲ್ವ್ ಮಾಡಿ. ಓಕೆ, ಆಪ್ಷನ್ ಎ ಬಂದಿದ್ಯಾ? 256.0 ಅಬೌಟ್ 26th 26 ಯಾವ್ದ್ರ ಮೇಲೆ ಇದೆ ಪ್ರಾಬ್ಲಮ್? ಆಸ್ಮೋಟಿಕ್ ಪ್ರೆಷರ್ದು 26th ಕ್ಯೂಬ್. ಫಾರ್ಮುಲಾ ಇದೆ, ಅದು ಆಸ್ಮೋಟಿಕ್ ಪ್ರೆಷರ್ ಡೈರೆಕ್ಟ್ ಎಷ್ಟಿದೆ. ಇಲ್ಲಿಗೆ ದಿಸ್ ಒನ್. ಓಕೆ, ಸೊ ಇಲ್ಲಿ ಡೈರೆಕ್ಟ್ ನಿಮ್ಗೆ ಮೋಲಾರ್ ಮಾಸ್ ಬೇಕಾದ್ರೆ M2 ಗೆ WB/RT by 5 into V. ಓಕೆ, R ವ್ಯಾಲ್ಯೂ ಇಲ್ಲಿ ಒಂದು ನೆನ್ಪಿಟ್ಕೋಬೇಕು ನಿಮ್ಗೆ. ಯಾವತ್ತು ಹೇಳಿದೆ ನಾನು 0.083 ಲೀಟರ್ ಬಾರ್ ಪರ್ ಮೋಲ್ ಪರ್ ಕೆಲ್ವಿನ್ ಅಂತ. ಇದು ಯೂನಿಟ್ ಯೂಸ್ ಮಾಡ್ಬೇಕು ನೀವು, ಆಯ್ತಾ? ಸೊ ಇದನ್ನೆಲ್ಲ ಯೂಸ್ ಮಾಡಿ ಹಾಕಿದ್ರೆ ನಿಮಗೆ 61002
61022. Okay. So this is the answer you are going to get. Is that clear? ಯಾವ್ದ್ರಲ್ಲಿ ಎರಡರಲ್ಲಿ ಡೌಟ್ ಇದ್ದಾರೆ ಕೇಳಿ ಯಾರಾದ್ರು. Want to know this? So this one 27th ನೋಡಿ problem. Vapor pressure of pure water to 98 Kelvin is 33.8 mm of Hg. 50 gram of pure is dissolved in 850 gram of water. The vapor pressure of the water in the solution. Vapor pressure ಎಷ್ಟು ಅಂತ find out ಮಾಡಬೇಕು. Okay. So 27 ಮತ್ತೆ 28 homework ತಗೊಳ್ಳಿ ಎರಡನ್ನೇ. 27 and 28. ಇದು again molar elevation constant for water ಕೊಟ್ಟಿದ್ದಾರೆ. So 27 and 28, if you take it as homework. So we're going to solve it. 27 and 28. So we'll move on to 29th problem. The concentrated nitric acid used in the laboratory 68% nitric acid by mass in aqueous solution. What should be the molarity of such a sample of the acid if the density of the solution is 1.50 gram per ml? Okay. So, the mass of concentrated acid in the laboratory, what should be the molarity? So, molarity again molarity WB by MB into 1000 by volume. So, this formula is so how much will be WB? Nitric acid or 68% nitric acid mass aqueous solution. What is the molarity of such sample? Okay. So 68% andre 68 gram alva in Yes. 100 gram solution. Okay na? Okay na? So ಹಾಗಾದ್ರೆ WB ಎಷ್ಟು 68 ತಗೋಬೋದಾ? Yes, sir. MB molar mass. So molar mass of nitric acid ಎಷ್ಟಪ್ಪ? ಇದು 63 ಬರುತ್ತೆ. Okay. Into 1000 by volume ಹಾಕೋದಾ? ವಾಲ್ಯೂಮ್ ಗೊತ್ತಾಗಿದೆ ನಮಗೆ? ವಾಲ್ಯೂಮ್ ಗೊತ್ತಿಲ್ಲ ಅಲ್ವಾ? ಡೆನ್ಸಿಟಿ ಡೆನ್ಸಿಟಿಯಿಂದ ಯೂಸ್ ಮಾಡ್ಕೋಬೇಕಲ್ವಾ? ಮಾಸ್ ಬೈ ವಾಲ್ಯೂಮ್. ಸೊ ಏನ್ ಬೇಕು ನಮಗೆ? ವಾಲ್ಯೂಮ್ ಬೇಕು. ಫಾರ್ಮುಲಾ ಏನಾಗುತ್ತೆ? ಮಾಸ್ ಬೈ ಡೆನ್ಸಿಟಿ. ಸೊ ಮಾಸ್ ಎಷ್ಟಿದೆ ಇವಾಗ ಇಲ್ಲಿ? 100 ಗ್ರಾಮ್ ಇದೆಯಾ? ಓಕೆ. ಡೆನ್ಸಿಟಿ ಇಸ್ 1.504. ಎಷ್ಟು ಬಂತು ವಾಲ್ಯೂಮು? ಎಷ್ಟು ಬರುತ್ತೆ? 66.5. So here ಈ ಜಾಗದಲ್ಲಿ you put 66.5. ನೋಡಿ ಎಷ್ಟು ಬರುತ್ತೆ?
How much you'll get? That one? 16.23. 0.23. 16.23 ಬರ್ತಿದ್ಯಾ? ಓಕೆ, ಸೊ 16.23 molar ಯಾವ್ದಕ್ಕೆ ಹತ್ರ ಇದೆಯಪ್ಪ ಇಲ್ಲಿ? Option B. ಇದೆಯಾ? ಓಕೆ, ಇಲ್ಲಿ ಎಕ್ಸಾಕ್ಟ್ ಆನ್ಸರ್ ನಮಗೆ ಸಿಕ್ಕಿಲ್ಲ ಅಲ್ವಾ? ಕೊಟ್ಟಿರೋ ಡಾಟಾಯಿಂದ ನಾಟ್ ಗೆಟ್ ಎಕ್ಸಾಕ್ಟ್ ಆನ್ಸರ್ ಇದೆ. ಸೊ 16.23ಗೆ ನಿಯರೆಸ್ಟ್ ಆನ್ಸರ್ ಯಾವ್ದಿದೆ ನೋಡಿ, ಅದಕ್ಕೆ ಟಿಕ್ ಮಾಡಿ. ಯಾಕೆ ಬಟ್ ಇಲ್ಲಿ ಎಲ್ಲ ಆಪ್ಷನ್ ಡಿಫ್ರೆಂಟ್ ಆಗಿದೆ. ವೆರಿ ಕ್ಲೋಸ್ ಆನ್ಸರ್ ಯಾವ್ದಿರುತ್ತೆ ಅದನ್ನು ಟಿಕ್ ಮಾಡ್ಬೇಕಷ್ಟೇ. ನೋ ಅದರ್ ಆಪ್ಷನ್. ಮೊಲಾರಿಟಿ ಸ್ಯಾಂಪಲ್ ಕೇಳಿದ್ರೆ ಮೊಲಾರಿಟಿ ಬಂದಿದೆ. ಪುನಃ ಸೊ ವಿಚ್ ಇಸ್ ವೆರಿ ಕ್ಲೋಸರ್ ಟು ಅಷ್ಟು ಚೆಕ್ ಮಾಡಿ. ಕ್ಲೋಸರ್ ಟು ದಟ್ ಇರೋದು ಲ್ಯಾಂಡ್ ಮಾಡಿ. 40.5 m ಅಂತೂ ಆಗಲ್ಲ. ಓಕೆನಾ? 20 ಮೊಲಾರು 20 ಆಗುತ್ತೆ, ಜಾಸ್ತಿ ಆಗುತ್ತಾ? ಸುಮ್ಮನೆ 12.23 ಆಗುತ್ತೆ. 20 ml 12.23 ಆಗುತ್ತೆ ನೋಡಿ. ಸೊ ಯಾವ್ದಾಗುತ್ತೆ ನೋಡಿ, ಅದು ವಿಲ್ ಬಿ ಕರೆಕ್ಟ್ ಆನ್ಸರ್. ಬಟ್ ನೀವು ಪ್ರಾಬ್ಲಮ್ ಮಾಡಿದ್ರೆ ಅದು ಕರೆಕ್ಟ್ ಆಗಿದೆ. ಓಕೆ, ಸೊ ಪ್ರಾಬ್ಲಮ್ ಮಾಡಿರೋದು ಕರೆಕ್ಟ್ ಇದೆ ಆನ್ಸರ್. ಬಟ್ ಅಲ್ಲಿ ಆಪ್ಷನ್ ಅಲ್ಲಿ ವಿಚ್ ಇಸ್ ಕ್ಲೋಸ್ ನೋಡ್ಕೊಂಡು ಆನ್ಸರ್ ಕ್ಲಿಯರ್ ಮಾಡಿ.